ಕಾಂತ, ಕಾಂತಿ, ಸಮಯವಾಯಿತು. ಘೋಷಯಾತ್ರೆಗೆ ಹೋಗೋಣ ಬಾ ಕಾಂತ ಗುಣವಂತ. ಆಶೆ ಕಾಂತಿ, ಕಾಂತ, ನಮ್ಮ ಕೂಡ ವನಾಂತರಕ್ಕೆ ಬರಬೇಕೆಂಬ ಇಷ್ಟ ನಿನ್ನಲ್ಲಿದ್ದಂತೆ ತೋರುತ್ತದೆ. ಇದುವರೆಗೆ ಹೇಳಿದ್ದು ಅದೇ ಕಾಂತಿ. ಕಾಂತ. ಆದರ ಚಿಂತೆ ಇಲ್ಲ. ಪೂರ್ಣಿತ ಆಭರಣಗಳಂತ ಅಲಂಕೃತರಾದ ಪದ್ಮಗಾಂಧಿ ಕಮಲ ಮುರುಗಿಯರಾದ ದಾಸಿಯರನ್ನ ಬರುವಂತ ಅಗ್ನಿಯನ್ನ ಆಪಿಸಿ ಕಾಮನೆ ಕಲಂಶ ಕಾಮನಿ. ಹಾಗೆ ಆಗ್ಲಿ ಕಾಂತ. ಚಿತ್ರಸೇನ ಉಗ್ರಸೇನ ಕರ್ಕೊಂಬರಬ. ಚಿತ್ರಸೇನ ಉಗ್ರಸೇನ ಕಾಂತಿ ಇನ್ನೊಂದು ತಾಡಮ್ಮ. ಚಿತ್ರಸೇನ ಉಗ್ರಸೇನ ಕರ್ಕೊಂಬರ ಕರ್ಕೊಂಬರೆ. ಮಂಗಳಾರತಿ ಮಾಡೋದೈತಿ. ಆಮೇಲೆ ಮಾಡೋಣ. ರೊಕ್ಕ ತೆಗಿಲಿ ಮತ್ತೆ ಮಾಡಕ್ ಮಂಗಳಾರತಿ ಕೇಳು. ಚೆನ್ನಾಗಿ ಹೇಳ. ಹೋಗಲಾರೆ ನಿನ್ನ ಬಿಟ್ಟು ಬಾಳಲಾರೆ. ಬಾರ 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 ಹತ್ತಿರ ಬಾರ ಬಾರ ಹತ್ತಿರ ಬಂದೈತೆ ಪ್ರಿಯ ಬಂದೈತೆ ಪ್ರೀತಿ ಬಂದೈತೆ. ಕಾಂತ, ಕಾಂತಿ, ಘೋಷಯಾತ್ರೆ ಹೋಗುವಲ್ಲ. ಚಿತ್ರಸೇನ ಉಗ್ರಸೇನ ನಮ್ಮ ಕಾರ್ಯ ಶುಭವಾಗಲಿ. ಹೌದು ಕಾಂತಿ. ಕೂತ್ಕೋ, ಜಯದಾರ್ಥನೆ ಮಾಡುವೆನು. ಇಷ್ಟದಿಂದ ಆಗಲಿ ಕಾಂತಿ. ಮಂಗಳದ ಈ ಸುದಿನ ಮಧುರವಾಗಲಿ. ನಿನ್ನಲೇ ಮನೆಯ ನಂದ ದೀಪವ ಅನುರಾಗದ ರಾಗವಾಯಿ ರಾಗಲೇ ಅಪಸರನ ತಾಯಿ. ಕಾಂತ, ಕಾಂತಿ, ಸಂತೋಷವಾಗಿ ಹೋಗೋಣ ಬಾ ಕಾಂತ ಗುಣವಂತ. ನಿನ್ನಟ್ಟೆಯಿಂದ ಹೋಗಬೇಡಿ ಕಾಂತಿ. ಶ್ರೀಮಂತ ಸಾರಥ ಹೋಗದೆ ತುತ್ತೂರಿಯನ್ನಡಿಸು, ಕಳಸ ಕನ್ನಡಿಯನ್ನು ಬಿಗಿಸು. ದೈತ್ಯವನಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥ.
ಓಡಿಸಿದ ಸಂಮಿಶ್ರದಂತಾಗಲು ದೇವ ಉಗ್ರಸೇನ ಚಿತ್ರಸೇನ ಎಂಬಗಡದ ತುಂಬಿದ ಅಂಬುಜಂತ ನೇತ್ರ ಮಂಪಂಬರಿ ಶೋಭಿಸುವ ನೀನ ದಾವನಿಗೆ ಬಂದವರು ನಮ್ಮ ದಾರಂದ ವಂದನೆಗೈದ ಮಾತನಾಡಿಸುವ
ಅಂದರೆ ಸಾರಥಿ ಸಾರದೆಂದು ಕರೆಯುತ್ತಾರ ದೇವ ಏಳಗೊಂಡು ಬರಬೇಕದಮ್ಮ ನಾಮಾಂಕಿತವ ಈ ಸಾರಥಿ ನಾವುದಾರಂದರೆ ಸಾರದೇವ ಚಂಡ ಪ್ರಚಂಡ ಹಂಡಲಿಂದ ಬರುವ ಬೇರು ಮಂಡಲಕ್ಕೆ ಹಂಡಲಿಂದ ಬರುವ ಭವ ಮಂಡಲಕ್ಕೆ ದಿಗ್ಗಜಗಳನ್ನು ಸಾರಥಿ ಗೋಪದೇ ಇಂಥ ಸತ್ಯದಿಂದ ಪರಿಪಾಲಿಸುವ ದೇವೇಂದ್ರನ ಅರಮನೆಯ ಭವನೆಯಂತಿರುವ ಗಂಡಿಗಿಲಿ ಗಂಡ ಛತ್ರ ಸಾಯಿನ ಮಹಾರಾಜನಂದ ತಿಳಿಯಲ ಈ ಸಾರಥಿ ಓಡಿಸಿದ ಸಂಮಿಶ್ರಂತಾಗಲು ದೇವ ಚಿತ್ರಸೇನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋಡಿ ತೇಜ ಈ ಸಾರಥಿ ಗೋಪದೇ ಈ ಸುಂದರವಾದ ಸಭನಕ್ಕೆ ಬಂದ ದಿಕ್ಕ ವಿಜಯಮ್ಮಗೈದ ಕಾರಣವೇನೆಂದರೆ ಅದೇನು ದೇವ ನಮ್ಮ ಉದ್ಯಾನವನದಿಂದ ಸತ್ಯದಿಂದ ಪರಿಪಾಲಿಸುವ ಭರಣವಾಯಿತು ಕಂಡಿಯ ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ಒಳ್ಳೇದು ಗೋಪದೇ ಮುಂದೇನು ಸಂಗತಿ ಈ ಸಾರಥಿ ಗೋಪದೇ ವ್ಯಾಘ್ರನಂತೆ ಉಗ್ಗಡಿಸುವ ಉಗ್ರ ಸೈನ ನಮ್ಮ ಮಂತ್ರಿ ಹೇಕರ ನಮ್ಮ ಕರತರವಂತ ನಾವು ಸಾರಥಿ ಓಡಿಸಿದ ಐವರಿ ಜಾಗೃತಿ ಒಳ್ಳೇದು ಗೋಪದೇ ಪೀಠವನ್ನು ಅಲಂಕರಿಸಿ ಜಾಗೃತಿ ಹಾರೊಂದಿಗೆ ದೇವ ದಿವ್ಯ ಪ್ರಭಾವ ಬಹಳ ಬೆರಕೆದನ ಚಚ್ಚಡ ಸ್ಫುಟ ಹುಟ್ಕುಡದಿಂದ ಬಂದವರನ್ನು ಧಾರೊಂದಿಗಾದ ದೇವ ದಿವ್ಯ ಪ್ರಭಾವ ದೇವ ತುಂಬಿದ ಹಂಬು ಜಯಂತಿ ಸಂಭ್ರಮದಿಂದ ಪರಿಶೋಧಿಸುವ ಬಳ್ಳಾರಿ ಈ ಸಭಾ ಸನ್ನಿಧಿಗಳ ರಭಸದಿಂದ ಬಂದ ಹಂಬುದ ನೇತ್ರ ಪಾಲಕಂಗೆ ಬೆಂಬಿಡದೆ ದೇವ ಈ ಸಭಾ ಸನ್ನಿಧಿ ರಭಸದಿಂದ ಬಂದ ಹಮ್ಮದ ನೇತ್ರ ಪಾದ ಕಂಕಣ ಬೆಂಬಿಡದೆ ಧಾರಂತ ಕೇಳುವ ನೀರು ದಾರೆ ನೆರಲೆ ಓ ದೇವ ನಾವು ದಾರಂದರೆ ಅಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ ಹೇಳುಕೊಂಡವರ ಬೇಕು ತಮ್ಮ ನಾಮಾಂಕಿತವ ಬಹುರೇ ಇಲ್ಲ ಈ ಸಾರಥಿ ಹೌದಾರೆಂದರೆ ತಾರದೇವ ಈ ತರ ಮಂಡಲದಲ್ಲಿ ಸುರರಿಗೆ ಸರ್ವ ವೈಭವದಿಂದ ಮೆರೆಯುವ ಶ್ರೀಮ ನೀಲಕಂಠೇಶ್ವರನ ಪಾದಾರಂಧಗಳಿಗೆ ವಂದಿತನಾದ ಅಮರಾವತಿ ಪಟ್ಟಣಕ್ಕೆ ಹರಸನಾಥ ಇಂದ್ರ ಮಹಾರಾಜರ ಚಂದ್ರದ ಉದ್ಯಾನವನ್ನು ವೃದ್ಧಿ ಮಾಡುವ ಕಾರಣದಿಂದ ಭರಣವಾಯಿತು ಕಂಡಿಯ ಸಾರಥಿ ಉಗ್ರಸೇನ ಮಹಾರಾಜನೆಂದು ಜೈವರನ್ನು ಆರಿಸುವಂತ ಸಾರಥಿ ಉಗ್ರಸೇನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಬಲ್ಲುರೇ ಇಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೆಂದರೆ ಏನೆಂದರೆ ದೇವ ನಮ್ಮ ಉದ್ಯಾನವನ್ನು ವೃದ್ಧಿ ಮಾಡುವ ಕಾರಣದಿಂದ ಭರಣವಾಯಿತು ಕಂಡಿಯ ಸಾರಥಿ ತಿಳಿತೇನ ಸಂಗತಿ ಒಳ್ಳೆಯದು ಮುಗದು ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ಕೆ ಬೆಳಗಲು ಮಲಿಗೌಡ ಇವರು ಉಗ್ರಸೇನ ಪದಕ್ಕೆ ಸುಂದರವಾದ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ಬರಗುದಿನ ನರಸಿಂಗೌಡ ಇವರು ಉಗ್ರಸೇನ ಪದಕ್ಕೆ ಸುಂದರವಾದ ಗುಲಾಬಿ ಹಾರವನ್ನು ಆಯ್ಕೆ ಮಾಡಿರುತ್ತಾರೆ. ವಕ್ರನಂತೆ ಉಗ್ಗಡಿಸುವ ಉಗ್ರ ಸೈನ್ಯನೇ ಮೇಲೆ ಕೇಳೋ ಬೇಗನೆ ಅವುಗೋ ಉಗ್ರ ಸೈನ್ಯನೇ ಅಹೋ ರಾಜ ನಮ್ಮ ವನದಲ್ಲಿ ಇರುವ ನಾಗಮಲ್ಲಿಗೆ ಇರುವಂತಿಗೆ ಶಾವಂತಿಗೆ
ಅವು ಉಗ್ರಸೇನೇ ಅಹೋ ಮಹಾರಾಜ ಇವೆಲ್ಲ ಮಹಾಕ್ಷೇಮದಿಂದ ಇರುವರೇನ ವನಚರನೇ ಮಹಾಗಂಭೀರನೇ ಅಹೋ ರಾಜ ಏಯ್ ಸುಮ್ಮನೆ ಕುಂತ ಕಾಣಿನ ಥೋಡು ಬಹುರೇ ಎಲ್ಲ ಇಮ್ ಹಣ್ಣವ ಅವು ಮಂತ್ರಿ ಉದ್ಯಾನವನದಲ್ಲಿ ನಮ್ಮ ವನ ಮಧ್ಯದಲ್ಲಿ ಎಲ್ಲ ಮೃಗಗಳು ಚೆನ್ನಾಗಿರೋ ರಾಜ ರವಿಕೋಟಿ ತೇಜ ಅವು ವ್ಯಗ್ರನಂತ ಉಕ್ಕಡಿಸುವ ಉಗ್ರ ಸೈನ್ಯನೇ ಅಹೋ ರಾಜ ನಮ್ಮ ಹೊಲದಲ್ಲಿ ಇರುವ ನಾಗಮಲ್ಲಿಗೆ ಇರುವಂತಿಗೆ ಶಾವಂತಿ ಇವೆಲ್ಲ ಮಹಾಕ್ಷೇಮದಿಂದ ಕಾಪಾಡಿಕೊಂಡು ಇರಬೇಕು ನಿನ್ನ ಆಜ್ಞೆಯಲ್ಲಿ ರಾಜ ರವಿಕೋಟಿ ತೇಜ ಮತ್ತೆ ನಮ್ಮ ರಾಜ್ಯದಲ್ಲಿ ಕ್ಷೇಮ ಲಾವಣ್ಯ ಮಾಡಿಸುವ ಅವರಿಗೆ ಸರಿಯಾಗಿ ಪ್ರತಿ ತಿಂಗಳಕ್ಕೆ ಸಂಬಳವನ್ನು ಪ್ರತಿ ತಿಂಗಳ ಸಂಬಳವನ್ನು ಸಲ್ಲುವುದೋ ಇಲ್ಲವೋ ಸಹಜವಾಗಿ ಸಲ್ಲುವುದು ರಾಜ ಇವೆಲ್ಲ ಕ್ಷೇಮದಿಂದ ಕಾಪಾಡಿಕೊಂಡು ಇರಬೇಕು ನೋಡು ಉಗ್ರ ಸೈನ್ಯನೇ ಎಲ್ಲ ಮೃಗಗಳು ಕ್ಷೇಮದಿಂದ ರಾಜ ಸಾರಥಿ ವನವನ್ನು ಕಾಪಾಡೋದಕ್ಕೆ ರಥವನ್ನು ಬಿಡುವಂತೆ ನಾವು ಸಾರಥಿ ಅತಿ ಜಾಗ್ರತೆ ವಿಷದಂಟಾಗಿರದೇವ ದುರ್ಯೋಧನ ಗೌರವ 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 ಕರ್ಣ ಈ ವನ ಮಧ್ಯದಲ್ಲಿ ಅದೇ ಒಣಗತ್ತಲು ಹಾ ಎಲ್ಲಿ ನೋಡಿದರು ರಥ ಗಜ್ಜ ಚಾಮರ ಹುಲಿ ಕರಡಿ ಸಿಂಹ ಎಲ್ಲ ಎಲ್ಲ ಕಾಣುತ್ತಿರುವ ಎಲ್ಲ ಸಾರಥಿ ಅತಿ ಜಾಗೃತಿ ಹೋಳಿ ಬಳಿರಿಯ ಎಲ ಈ ಸಾರಥೆ ಎಮ್ಮ ಹೆದರಿನೊಳ್ಳ ನಿಂತ ಹೊದರುವ ಹದಮನದಾರು ಏಲೇ ವನಸರನೆ ಎಲೆ ಹದಮನೆ ರಾಜಾಜಿ ರಾಜರಂಬ ಭಾವದ ತಿಳಿಯದ ಬಾಯಿಗೆ ಬಂದಂತೆ ಬಗಳುವಿಯ ಸಹಜವಾಗಿ ಬಗಳೇ ಬಂಡ ಬಳಿರಿಯ ಎಲ ಈ ಸಾರಥೆ ಚಟ್ಟನ ಇವನ ಕಪಾಳಕ್ಕೆ ಕೊಟ್ಟ ಅತ್ತ ಕಡೆಗೆ ದಬ್ಬುವಂತವನಾಗ ಸಾರಥೆ ಇವನಂ ದಬ್ಬು ಜಾಗೃತೆ ವಿಷದಂಟಾಗಲದೇವ ಎಲೆ ಎಲೆ ಹದಮನೆ ಎಲೇ ಮೂರ್ಖ ಈ ವನದಲ್ಲಿ ದಾರು ಬಂದ ಕಾಲಕ್ಕೂ ಬಿಡುವುದಿಲ್ಲ ನಿಮ್ಮನ್ನು ಜೊತೆಗೆ ಕೈ ಕೊಟ್ಟು ನಿಮ್ಮನ್ನು ದಬ್ಬಿಕೊಂಡು ನಮ್ಮ ರಾಜನಲ್ಲಿಗೆ ಎಳೆದೊಯ್ಯಲಿ ಬಂಡ ಹಾರಿಸಿಬಿಡ ನಿನ್ನ ರುಂಡ ಎಲೇ ಮೂರ್ಖ ಎಲೆ ಹದಮ ನಿನ್ನ ಚಟ್ಟನೆ ಕಪಾಳಕ್ಕೆ ಕೊಟ್ಟು ನಿನ್ನ ಕುತ್ತಿಯಮ್ಮ ಕತ್ತರಿಸಿ ನಿನ್ನ ನೆತ್ತಿಯಮ್ಮ ಹೊಳಿಸಿ ನಿನ್ನ ನೆತ್ತಿ ಮೇಲೆ ಜ್ಯೋತಿಯನ್ನತ್ತಿಸಿ ಹುತಾಂತಕನ ಪಟ್ಟಣದ ಆದಿಯ ಬಿಡಿಸುವೆ ಆದರೆ ಚಾರರಿಗೆ ಪರೀಕ್ಷಿಸ ಬಂದ ಪ್ರಮಾಣ ಉಂಟು ಹೊಳಿರೇ ಎಲ ಈ ಸಾರಥೆ ಈ ವನಜನನ್ನು ಕಲಾಭಂಗವ ಮಾಡು ಕಂಡಿಯ ಸಾರಥೆ ಅತಿ ಜಾಗೃತೆ ವಿಷದಂಟಾಗಲದೇವ ಎಲೆ ಬಂಡ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲ ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ವನಚರನೆ ಚಿತ್ರಸೇನ ಅಹೋ ರಾಜ ಅಹೋ ಉಗ್ರ ಸೈನ್ಯನೇ ಕೌರನೆಂಬ ನರಹದವನನ್ನು ಅನೇಕ ಸಹಜ ಬಂದು ನಮ್ಮ ವನವನ್ನು ಹಾಳು ಮಾಡಿದನು ರಾಜ ಸಾಂದ್ರಗುಣ ತ್ಯಾಜ ವ್ಯಾಘ್ರನಂತೆ ಉಕ್ಕಡಿಸುವ ಉಗ್ರ ಸೈನ್ಯನೇ ಅಹೋ ರಾಜ ಹುಟ್ಟ ಕುರುಡ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಎಂಬುವನ ಹತಮನ ಬಂದ ನಮ್ಮ ಸೈನ್ಯವನ್ನ ಮಾಡುವುದಕ್ಕೆ ನಮ್ಮ ಜಾತ್ರದ 10 ಜಾತ್ರದ ಮಂದಿ ಎತ್ತಲು ಅಹೋ ಉಗ್ರ ಸೈನ್ಯನೇ ಅಹೋ ರಾಜ ಇರಲಿ ಹುಚ್ಚಿನ ಸರಪಣಿಯನ್ನು
ತೆಗೆದುಕ ಅವನ ಒಡನೆ ಯುದ್ಧವನ್ನ ಮಾಡಿ ಕಾರಾಗೃಹದೊಳಗೆ ಸೇರಿಸ ಬರವನ ಅವನನ್ನು ತೋರಿಸ ಮಂತ್ರಿ ಸರ್ವಕಾಲಕ್ಕೆ ನೀನೇ ಸ್ವತಂತ್ರ. ಅಹೋ ರಾಜ, ಅವ್ವ ಮಂತ್ರಿ, ನಮ್ಮ ಹೊಲದಲ್ಲಿ 10 ಮಂದಿ ಜಾತದಲ್ಲಿ ದಿಕ್ಕಿಗೆ ಹೊಡಿ ಹೋದರು. ರಾಜ ರವಿಕೋಟಿ ತೇಜ, ನಿನ್ನ ಇಷ್ಟದಂತಾಗಲ ಅವನ ಒಡನೆ ರಥವನ್ನು ಬಿಟ್ಟವಂತನಾಗ ಸಾರಥಿ ಅತಿ ಜಾಗ್ರತೆ. ಇಷ್ಟದಂತಾಗಲಿ ದೇವ. ಕುರುಡ ಧೃತರಾಷ್ಟ್ರದ ಮಗನಾದ ಕೌರವನೆಂಬ ಹತಮನೆ ಇಂದಿನ ಕಾಲದಲ್ಲಿ ನಮ್ಮ ಮಂತ್ರಿಯನ್ನ ಬಂದರೆ ಅವನನ್ನ ಹಂದಿಸಿ ಬಂಧಿಸಿ ನಮ್ಮ ವನವಮ್ಮ ಮರದು ಹಾಸಿಗೆ ಎಂಬ ಮಾಡ ಮಲಗುವುದ ಕೆಲೆಲಿಗೆ ಇಷ್ಟೊಂದು ಧೈರ್ಯ ಕೊಟ್ಟವರು ಯಾರನೇ ಬಂದ ಮಂಡಲಕ್ಕೆ ರುಂಡ ಏನೇ ಮೂರ್ಖ, ಭ್ರಷ್ಟ ಒಡವೆ ಪಾಲಕರಿಗೆ ಬಿಡಿನುಡಿಗಳು ಬಿಡಲಿಕ್ಕೆ ನಿನ್ನ ಬಾಯಿ ಉದ್ದವಾಗಿದೆ ಹೇಗೆ? ಸಹಜವಾಗಿ ಯುದ್ಧವಾಯಿತಲೇ ಭ್ರಷ್ಟ. ನಿನ್ನ ಗುಂಡಿಯನ್ನು ಸಡಲಿಸಿ 8 ಭೂತಂಗಳ ತಂಡಕ್ಕೆ ಉಣ್ಣಬಡಿಸಲಿದ್ದರೆ ಬಲಿರಿಯೇ ಕೌರವ ನಮ್ಮ ರಾಜ ನಮ್ಮ ಹೆಸರಾತಕ್ಕೆ ಎಲೆ ಬಂಡ ಅದೇ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಂಡ. ಎಲೆ ಭ್ರಷ್ಟ, ಎಲೆ ಅದಮ ಬ್ರಹ್ಮ ವಿಷ್ಣುನ ಮೂವನು ವಿಷ್ಣುನ ಚಕ್ರವು ಎನ್ನ ಶಿರಸ್ಸಿಗೆ ಬಂದ ಕುಳಗರ ಚಿಂತಿಲ್ಲ, ಯಮನೆ ಬಂದ ಸ್ವರ್ಗಕ್ಕೆ ಒಯ್ದು ನರಕಕ್ಕೆ ಬಿಟ್ಟರೆ ಚಿಂತಿಲ್ಲ. ಸಹಜವಾಗಿ ನಿಲ್ಲೊಡನೆ ಯುದ್ಧವನ್ನ ಮಾಡಿ ಗೆದ್ದು ಹೋಗಲಿದ್ದರೆ ಗಂಧರ್ವ ನಮ್ಮ ಚಿತ್ರ ಸೈನ್ಯ ನಮ್ಮ ಹೆಸರಿದ್ದ ಸಾರ್ಥಿಕವೇ ಬಂಡ. ಸಹಜವಾಗಿ ತಲಿಕಿಲೆಲ್ಲ ಬಂಡ. ಭಾನುಮತಿ 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 ಬಳಿ ಈ ಸಾರಥಿ ಇವನ ಗತಿ ಏನಾಯಿತು ನೋಡು. ಇವನನ್ನ ಹಿಡಿದು ಕರಹಾಗ್ರದೊಳಗೆ ಮುಸುಕಿ ಎಂಬ ಬಿಗದ ಕರಹಾಗ್ರದೊಳಗೆ ಸೇರಿಸ ಸಾರಥಿ ಓಡಿಸಿ ದೈವರಿ ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ. ಭಾನುಮತಿ ಒಲೆದು ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ನಗು ಬಾಳೆ ಮೈ ಮರೆಯುವ ಹಾಲು ತೇನಾಗುವ ಕಳೆದು ಭೂಮಿ ಬಾಳಾಗುವ ಮೇಲೆ ಮುಗಿಲೇರುವ ಕಳೆದು ಸುಖದಿ ಓಡಾಡುವ ರೊಕ್ಕಲಗೆಲ್ಲ ಉದ್ರುಗಳು ಆಡಿಸ್ಕೊಳ್ಳೋದು. ಭಾನುಮತಿ ಎನ್ನ ಪ್ರಾಣ ಕಾಂತನು ಅಂಥ ಅಪರಾಧವನ್ನು ಮಾಡಿದರೆ ಹೌದು ಭಾನುಮತಿ. ಅಣ್ಣಯ್ಯ ಭಾನುಮತಿ ಹೇಳುವೆನ ಕೇಳು. ಅದು ಏನು ಚೆನ್ನಾಗಿ ಹೇಳು. ನಿನಗೆ ವಂದನೆ ಚಿತ್ರಸೇನನೇ, ನಿನಗೆ ವಂದನೆ ಚಿತ್ರಸೇನನೇ, ಎನ್ನ ಪದೆಯು ತಪ್ಪದ ಏನೋ
ತಿಳಿಸು ಬೇಗನೆ ನನಗೆ ಚಿತ್ರಸೇನ ಅಪರಾಧೇಯೋಳ ಅಪರಾಧವೇನೋ ಲೀಲ ಅಪರಾಧೇಯೋಳ ಅಪರಾಧವೇನೋ ಗೈರ ಪತಿಯ ತಪ್ಪು ಮನ್ನಿಸುರೇನು ಬೇಡುವೇನು ನಾ ನಿನಗೆ ಚಿತ್ರಸೇನನೇ ನಿನಗೆ ವಂದನೆ ಚಿತ್ರಸೇನನೇ ಗಂಧರ್ವಪತಿ ನಮ್ಮತ್ತೆ ಇಂಥ ಅಪರಾತ್ರಿಯರು ಎನ್ನ ಪ್ರಾಣ ಕಾಂತನು ಅಂಥ ಅಪರಾಧವನ್ನು ಮಾಡಿದರೆ ಭೀಮ ಧರ್ಮಜ ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸು ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾದ್ರಿಗಣ್ಯ ಆಯ್ಷೆ ಗುರ್ಬನ ಸತಿಯಲಾದ ಭಾನುಮತಿ ಗಂಧರ್ವಪತಿ ನಮ್ಮ ವನದಲ್ಲಿರುವ ನಾಗಮಲ್ಲಿಗೆ ಹೇಗಮಲ್ಲಿಗೆ ಇವುಗಳನ್ನ ಹರದ ಹಾಸಿಯಮ್ಮ ಮಾಡಿ ಮಲಗಿದನಂತೆ ನಮ್ಮ ಉಗ್ರದ ಮಲ್ಲೆ. ಬಂದು ಕೇಳಿದ್ರೆ ಭಂಗಮಮ್ಮ ಬಾಡಿದನ ದೊಡ್ಡ ಮಲ್ಲೆ ಇನ್ನ ಇವನ ಗೋಷ್ಠಿ ನಿನಗೆ ಬೇಕು ನಿನ್ನ ಮಂದಿರಕ್ಕೆ ತರಲಮ್ಮ ಮಗಳೇ ಮಾಡದಿರಿ ನೋಡರಗಳೇ ಆಶೆ ಭಾನುಮತಿ ನೀವು ದೇವತರು ಅಣ್ಣಯ್ಯ ಭಾನುಮತಿ ನೀವು ದೇವತರು ಆ ಮಾತು ಇವನಿಗೆ ಏತಕ್ಕೆ ತಿಳಿಯಬಾರದ ಭಾನುಮತಿ ಏನೋ ತಿಳಿಯಲಾರದೆ ತಪ್ಪನ್ನು ಮಾಡಿರವನು ಅದಕ್ಕಾಗಿ ಅವನನ್ನು ಜಗತ್ಕರ್ತನಂದು ನಾನೇನು ಶಿಕ್ಷೆ ಕೊಡುವುದಕ್ಕೆ ತಿಳಿದಿರುವಿಯಾ ಭಾನುಮತಿ ಪತಿ ಮಾಡುವ ಅಪರಾಧವನ್ನು ಮನ್ನಿಸೆಂದು ಬೇಡಿಕೊಳ್ಳುತ್ತಿರುವಲ್ಲ ಅಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಭಾನುಮತಿ ದೇವತರು ನೇವ ಎಲ್ಲ ನರಮಾನವರು ನಾವು. ನಿಮ್ಮ ಕೈಯೋಳ ನಾವು ಏರಾಗಬಹುದೇ ಅಣ್ಣ ಏರಾಗಬಹುದೇ ಅಣ್ಣ ಸೆರೆಯಲು ಬಿಡುವೆ ಕ್ಷಣ ನಿನಗೆ ವಂದನೆ ಚಿತ್ರಸೇನನೇ ನಿನಗೆ ವಂದನೆ ಚಿತ್ರಸೇನನೇ ಅಣ್ಣಯ್ಯ ಭಾನುಮತಿ ದೇವತರ ನೀವು ನನ್ನ ಅಣ್ಣವರು ನಾವು ನಿಮ್ಮ ಕೈಯೊಳು ನಾವು ಎಳ್ಳಷ್ಟಾದ್ರೂ ಈಡಾಗಬಹುದೇ ಹೇಗೆ ಪತಿಯ ಮಾಡುವ ಅಪರಾಧವನ್ನು ಮನ್ನಿಸು ಪತಿಯನ್ನು ಬಿಟ್ಟು ಬಿಡು ಗಂಧರ್ವರಾಯ ಮುಗಿವಿನಿಗೆ ಕೈಯ ಆಶೆ ಭಂಡ ಕವರವನ ಸತಿಯಲಾದ ಭಾನುಮತಿ ಗಂಧರ್ವಪತಿ ಶಿಕ್ಷೆಯನ್ನ ಕೊಡಬೇಡ ಎಂದು ಹೇಳಿದೆಯಲ್ಲ ಸಹಜವಾಗಿ ಶಿಕ್ಷೆಯನ್ನ ಕೊಡುವುದಕ್ಕೆ ನಾನೇನ ಜಗತ್ಕರ್ತನೇನು ಭಾನುಮತಿ ಆಶೆ ಭಾನುಮತಿ ಇನ್ ಆಶೆ ಭಾನುಮತಿ ಗಂಧರ್ವಪತಿ ಇನ್ನು ಇವನ ಆಸೆಯನ್ನು ಬಿಟ್ಟು ಬಿಡು ಇವನ ಎಣಕ್ಕೆ ಕೊಲ್ಲನ್ನ ಒಗೆಯುತ್ತ ನೀನ ಕಾಲವಮ್ಮ ಕಳೆಯಬೇಕ ನೋಡಮ್ಮ ಮಗಳೇ ಮಾಡದಿರಿ ಎನ್ನೋಳಗಳೇ ಈಗ ಕೊಟ್ಟ ಶಿಕ್ಷೆಯು ಸಾಕು ಯುಕ್ತ ಶಿಕ್ಷೆ ಏತಕ್ಕೆ ಕೊಡುವೆ ಈಗ ಕೊಟ್ಟ ಶಿಕ್ಷೆಯು ಸಾಕು ಯುಕ್ತ ಶಿಕ್ಷೆ ಆತಕ್ಕೆ ಕೊಡುವೆ ಕರವ ಮುಗಿದು ಸಿರವ ಬಾಗೆ ಬೇಡುವೇನು ನಾ ನಿನಗೆ ಯಕ್ಷರಾಯಲೇ ನಿನಗೆ ವಂದನೆ ಚಿತ್ರಸೇನನೇ ಅಣ್ಣಯ್ಯ ಭಾನುಮತಿ ಎನ್ನ ಪ್ರಾಣ ಕಾಂತನಿಗೆ ಕೊಟ್ಟ ಶಿಕ್ಷೆವೇ ಸಾಕಷ್ಟು ಆಗಿರೋದು ಶಿಕ್ಷೆಯನ್ನು ಕೊಡಬೇಡ ಕಷ್ಟವನ್ನು ಪಡಿಸಬೇಡ ಈ ಕೋರಿನಿಗೆ ಸುಲಭವಾಗಿ ಬೇಡಿಕೊಳ್ಳುತ್ತಿರೋನು ಪತಿಯನ್ನು ಬಿಟ್ಟು ಬಿಡು ಅಣ್ಣ ಬರುವುದು ನಿನಗೆ ಪುಣ್ಯ ಧರ್ಮರಾಯ ಭೀಮಾರ್ಜುನ ಆಶೆ ಭಾನುಮತಿ ಗಂಧರ್ವಪತಿ ಇವನನ್ನ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಇವನನ್ನ ಕಾರಹಗ್ರದೊಳಗೆ ಸೇರಿಸಿ ಪಾಶವನ್ನು ಬಿಗಿ ಭಾನುಮತಿ ಕೆಟ್ಟ ಕೌರವನ ಸತಿ ಅಪ್ಪ ಸಾರಥಿ ಈ ಗಂಧರ್ವದಲ್ಲಿ ಎಷ್ಟು ಬೇಡಿಕೊಂಡರೂ ಅಂತಃಕರಣೆಯು
ದಯಮಾಡಲಿಲ್ಲ. ಹೌದು ಮಾತೆ. ನಮ್ಮ ಕಷ್ಟವ ಕೇಳುವರು ಈ ಅರಣ್ಯದಲ್ಲಿ ಯಾರಿಲ್ಲದಂತಾಯಿತು. ಹೌದು ಮಾತೆ. ಪಾಂಡವರ ಬಳಿಗೆ ಹೋಗೋಣ, ಕಷ್ಟವನ್ನು ಹೇಳಿಕೊಳ್ಳೋಣ. ತಮ್ಮ ಇಷ್ಟದಂತಾಗಲಿ ಮಾತೆ. ಪಿ ಈರಣ್ಣ ಇವರ ಚಿತ್ರಸೇನ ಪಾತ್ರಕ್ಕೆ 100 ರೂಪಾಯಿ ಹಾಗೂ ಭಾನುಮತಿ ಪಾತ್ರಕ್ಕೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಎನ್ನ ಕಷ್ಟವನ್ನು ಪರಿಹರಿಸಿವೆಯಾ? ಎನ್ನ ಕಷ್ಟವು ಏನೆಂದು ಹೇಳಬೇಕು ಭಾವ? ನಿನ್ನ ಕಷ್ಟವು ಏನೆಂದು ಹೇಳಮ್ಮ ಭಾನುಮತಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮ ಭಾನುಮತಿ. ಹೊಸ ಬಾಳಿಗೆ ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನುಲಿಯ ಮೊರೆಯ, ಕಾಳು ಕಾಲಯ ಕೇಳೋ ವಿಷಯ, ಸರ್ವ ಕಾರ್ಯ ಶಾಂತಿ ಪ್ರಿಯ. ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನುಲಿಯ ಮೊರೆಯ. ಭಾವ ಚೆನ್ನಾಗಿ ಚಿತ್ರಸೇನ ಗಂಧರ್ವರಾಯ, ಬಂಧಿಸಿರುವನು ಎನ ಪ್ರೇಮ ಪತಿಯ, ಕರ ಮುಗಿಯುವೆ ಕರ ಮುಗಿಯುವೆ ಶಿರಬಾಗುವೆ, ಬಿಡಿಸಿಕೊಂಡು ಬಾ ಕೌರವೇಂದ್ರನ, ಬಿಡಿಸಿಕೊಂಡು ಬಾ ಕೌರವೇಂದ್ರನ. ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನುಲಿಯ ಮೊರೆಯ. ಭಾವ ಭಾನುಮತಿ, ಅಯ್ಯೋ ಎನ್ನ ಕಷ್ಟವೋ ಏನೆಂದು ಹೇಳಬೇಕು. ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿರುವನು, ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವ ಭಾವ ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ, ಭಾವ ಧರ್ಮಜ, ನಿನ್ನ ಗಂಡನ ಸೆರೆಯನ್ನು ಪಿಡಿದೊಯ್ಯುವ ಕಾಲದಲ್ಲಿ ಕರ್ಣ, ದ್ರೋಣ, ಭೀಷ್ಮ, ಕೃಪಾ, ಶಲ್ಯ, ಅಶ್ವತ್ಥಾಮ, ಜಯದ್ರಥ ಮೊದಲಾದ ಭೀಕರರು ವೀರರು ಏನು ಮಾಡುತ್ತಿದ್ದಾರಮ್ಮ? ಅವರೆಲ್ಲರೂ ಅಪ್ಪಲಾಯಿಕೆ ಮೈಕೊಟ್ಟರ ಭಾವ. ನಮ್ಮಿಂದ ಏನಾಯಿತು? ಅರಣ್ಯವನ್ನು ಸಂಚರಿಸಿ ಹಣ್ಣುಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ಗಂಧರ್ವ ನಾಯಕರೊಡನೆ ಹೋರಾಡುವುದು ಆದಿತೆ. ಇದಕ್ಕೆ ನಾನೇನು ಮಾಡಲಮ್ಮ ಭಾನುಮತಿ, ಕೆಟ್ಟ ಕೌರವನ ಸತಿ. ಜಗಜ್ಜಟ್ಟಿಯಾದ ಭೀಮಸೇನ, ಭಾನುಮತಿ ಕೋಪವನ್ನು ಬಿಡು, ನಾನು ಹೇಳುವುದನ್ನು ಶಾಂತವಾಗಿ ಕೇಳು. ನಮ್ಮ ನಿಮ್ಮ ವೈರತ್ವ ವಿಷಯ ನೆನೆಸಿಕೊಂಡು ಎತ್ತಬೇಡ ಮತ್ತೆ ನಿನ್ನ ಗದೆಯ. ನಮ್ಮ ನಿಮ್ಮ ವೈರತ್ವ ವಿಷಯ ನೆನೆಸಿಕೊಂಡು ಎತ್ತಬೇಡ ಮತ್ತೆ ನಿನ್ನ ಗದೆಯ. ನನಗ ಭಯ ತಿಳಿಸಲು ವಿಷಯ, ನನಗ ಭಯ ತಿಳಿಸಲು ವಿಷಯ. ಶಾಂತನಾಗು ಪಾಂಚಾಲೆ ಪ್ರಿಯ, ಶಾಂತನಾಗು ಪಾಂಚಾಲೆ ಪ್ರಿಯ. ವಾಯುತನಯನೆ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಹುಟ್ಟು ಕುವರ ರಣಧೀರ, ನನ್ನ ಬಾಳು ಬಲು ಘೋರ. ವಾಯುತನಯನೆ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಜಗಜ್ಜಟ್ಟಿಯಾದ ಭೀಮಸೇನ, ಹಿಂದಿನ ವೈರತ್ವವನ್ನು ನೆನೆಸಿಕೊಂಡು ನಿನ್ನ ಗದೆಯನ್ನು ಎತ್ತಬೇಡ. ಭೀಮಸೇನ, ಆ ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿರುವನು, ಪತಿಯ ಸೆರೆಯನ್ನು ಬಿಡಿಸು, ಎನಗೆ ಮುತ್ತೈದೆತನವನ್ನು ಕರುಣಿಸು. ನಿನ್ನನ್ನು ಬೇಡಿಕೊಳ್ಳುವ ಕಂಡಿಯ ಭೀಮಸೇನ, ಬಿಡಿಸು ಪತಿಯ ಬಂಧನ. ಅಮ್ಮ ಭಾನುಮತಿ, ನಿಮ್ಮ ನಡೀತಾ ಎಂಥ ತಂದರೆ ಅದೆಂಥದ್ದು? ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲಮ್ಮ ಹಿಡಿಗಬಲ್ಲರಿ, ಕೈಗೆ ಸಿಕ್ಕವರ ಮೆತಪಡಿಸಬಲ್ಲರಿ. ಹೇ ಭಾನುಮತಿ ಭೀಮಸೇನ, ಇದು ಹೇಗೆಂದರೆ ಹೇಗೆ? ಹಿಂದಕ್ಕೆ ಹೆನಿಗೆ ಈ ಸಹಜ ಕಜ್ಜಾಯನ್ನು ತಿಳಿಸಿದಿರಿ, ಕೈ ಕಾಲಗಳನ್ನು ಕಟ್ಟಿಸಿ ಕಾರ್ಯ ಮಾಡಿ ಮೇಲೆ ಕೆಡವಿದಿರಿ.
ಬೆಂಕಿಯನ್ನು ಹಚ್ಚಿಸಿದ್ರಿ, ಕೃತಕ ದೂತವನ್ನಾಡಿ ಸಭೆಯೊಳಗೆ ಸತೆಯನ್ನು ಎತ್ತಬಡಿಸಿದ್ರಿ, ಅರಣ್ಯವನ್ನು ಸೇರಿಸಿದ್ರಿ. ನಾವು ಎಲ್ಲಿದ್ದರೂ ನಿಮ್ಮ ಸ್ವಲ್ಪ ಅಡಗಬಲ್ಲದ್ದು. ಅಹೇ ಮಾನವತೆ, ಭೀಮಸೇನ ನಿಮ್ಮಂತ ಪಾಪಿಷ್ಠರಿಗೆ ಉಪಕಾರ ಮಾಡಿದರೆ ಅವರು ನಮಗೆ ಅಪಕಾರ ಮಾಡುವರು. ಇದಕ್ಕೊಂದು ನೀತಿ ಹೇಳುವರು, ಪ್ರೀತಿಯಿಂದ ಕೇಳು. ಅದೇನು? ಹೇ ಮಾನವತೆ, ಭೀಮಸೇನ ಉಪಕಾರೋಪಿ ನಿಹಿತಾನಂ ಅಪಕಾರೋಪೇ ಜಯತೆ ಭುಜಂಗಾನಂ ಕೇವಲಂ ವಿಷವರ್ಧನಂ. ಮಾನವತೆ, ಭೀಮಸೇನ ಹಾವಿಗೆ ಹಾಲರ್ದು ಸಾಕಿದರೆ ವಿಷವು ಮತ್ತಷ್ಟು ವೃದ್ಧಾದಂತೆ. ನೀಚವರಾದವರಿಗೆ ಉಪಕಾರ ಮಾಡಿದರೆ ಅವರು ನಮಗೆ ಅಪಕಾರ ಮಾಡುವರು. ಹೇ ಮಾನವತೆ, ಭೀಮಸೇನ ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದವಳು ಭುಗಿಲಿ ಎಂದು ಪಾದದಿಂದ ಮಸ್ತಕವರಿಗೆ ಬೆಂಕಿ ಬಾಧಿಸ್ತದೆ. ಕಾಲಕ್ಕೆ ಎತ್ತವಿಲ್ಲ, ಅಣ್ಣಯ್ಯನ ಆಜ್ಞೆಗಳು ಹುರಿಗೊಂಡ ಸಿಲುಕಿ ಸುಮ್ಮನಿರಬೇಕಾಗಿದೆ. ಹೇ ಮಾನವತೆ, ಭೀಮಸೇನ ಇಲ್ಲವಾಯ್ತ ಕುರುಕುಲಮ ಸರಿದು ಒಕ್ಕುಡಿತೆ ಮಾಡಿ ಸರ್ರನೆ ಸುರಿದು ಬಿಡುವೆ. ದುಶ್ವಾಸನ ವಿಶ್ವಘಾತಕನ ಕಡಿಖಂಡವನ್ನು ಮಾಡಿ ಪಿಚಾಚಿ ದಂಡಕ್ಕೆ ತಿಂಡಿಯ ಹಾಕುವೆ. ಇದು ದಿಢವಂದು ತಿಳಿ. ಹೇ ಮಾನವತೆ, ವಾಯುಪುತ್ರ ನಮ್ಮನ್ನು ಬಂದು ಬೇಡಿಕೊಳ್ಳುವುದಕ್ಕೆ ನಾಚಿಕಿಲ್ಲೇನೆ ಮಾನವತೆ. ತೂ ಕೆಟ್ಟ ಕುರುಬನ ಸತೆ. ಮೈದುನ, ಹೇ ಬಾನಮತಿ, ನೀನಾದ್ರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು. ಹೇಳುವೆನ ಕೇಳು. ಚೆನ್ನಾಗಿ ಹೇಳ ಬಾನಮತಿ. ಮಾಧವನ ಮೈದೂರಲೆ ವೀರಾಧಿವೀರ ವೀರ ಶೋರಲೆ ಮಾಧವನ ಮೈದೂರಲೆ ಚಿತ್ರಸೇನನು 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 ಮದುವೆಗೆ ಬಂಧಿಸಿ ಇಂದನ ಲೋಕಕ್ಕೆ ಕರೆದೊಯ್ಯುವನು. ಮಾಧವನ ಮೈದೂರನೆ ವೀರಾಧಿವೀರ ವೀರ ಶೋರನೆ ಮಾಧವನ 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 ಮೈದುನ ಅಮ್ಮ ಭಾನುಮತಿ, ಭಾವನಾದ ಧರ್ಮರಾಜನನ್ನು ಬೇಡಿಕೊಂಡೆ, ಭೀಮಸೇನನನ್ನು ಕೇಳಿಕೊಂಡೆ. ಅವರಿರುವರು ಎನ್ನ ಮೇಲೆ ಅಂತಃಕರಣೆಯೂ ತೋರಲಿಲ್ಲ. ಮೈದುನ ಭಾನುಮತಿ, ನೀನಾದ್ರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು, ಎನ್ನ ಮಾತನ್ನು ಒಡಂಬಡು. ಪಾರ್ಥ, ಅಮ್ಮ ಭಾನುಮತಿ, ಅದೇನೆಂದರೆ ಅದೇನು ಭಾನುಮತಿ? ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ಕೇಳುವಿನ ಪಾರ್ಥ. ದೋದೋ ನೀನೇ ಅತಿ ಸಮರ್ಥ. ಅಮ್ಮ ಭಾನುಮತಿ, ಪಾರ್ಥ, ನಿನ್ನ ಮೈದೂರಾದ ದುಶ್ಯಾಸನ ಎಂಬುವನು ರಾಜರ ಶ್ರೀಯರ ಸೀರೆಯನ್ನು ಮುಡಿಸಲಿಕ್ಕೆ ಹೋಗಿರುವನು. ಭಾನುಮತಿ, ಪಾರ್ಥ ಆ ಸೂರ್ಯನಿಗೆ ಹೇಳಬೇಕಾಗಿತ್ತು. ಏನೆಂದು? ಭಾನುಮತಿ, ನನ್ನ ಗಂಡನ ಸರಿಯನ್ನು ಬಿಡಿಸಿಕೊಂಡು ಬಾ ಅಂತ. ಎಲ್ಲ ಕಷ್ಟವು ನೀನು ಪರಿಹರಿಸಬೇಕು ಪಾರ್ಥ. ಕಂಪನಿಯ ಯಾವ ಸಮುದ್ರದಲ್ಲಿ ಮೀನು ಹಿಡಿಯಲಿಕ್ಕೆ ವಿಜಯ, ಹೇ ಭಾನುಮತಿ, ಪಾರ್ಥ ಅಮ್ಮ ಭಾನುಮತಿ, ಅದೇನು ಮೈದುರ? ಆ ಕರ್ನಲ್ ಎಲ್ಲಿಗೆ ಹೋಗಿರುವನು? ಎಲ್ಲಿಗಾದ್ರೂ ಹೋಗಲಿ, ಈಗ ನಾನು ಬಂದ ಕಾರ್ಯವೇನು? ಅವರಿಗೆ ಹೇಳಬೇಕಾಗಿತ್ತು. ಆ ಕಷ್ಟ ಕೇಳುವುದಕ್ಕೆ ಅವರು ಅಲ್ಲಿಲ್ಲ. ಹೇ ಭಾನುಮತಿ, ನಿನ್ನ ಗಂಡನ ಮಾಡಿದ ದುರೋತ್ತಮ ಕಂಡು ದಾರು ಸೈರಿಸವರು ದೈತ್ಯ ಬೇಗ ಮುದ್ರೆಯ ಮರೆಗಡಿದ ಸರಬರದ ಸೋಪಾಲಂಗಳ ಕಿಚ್ಚ ತರಲತಿಯ ಮರೆದು ಹೂಗಳ ಮರೆದು ಹಾಸಿಗೆ ಮಾಡಿ ಮಲಗಿದರಂತೆ. ಆ ಉಗ್ರ ಸೈನ್ಯ ನಮ್ಮ ಬಂದು ಕೇಳಿದರೆ ಅವನು ನಮ್ಮ ದಬ್ಬಿಸಿ ಭಂಗಿಸಿ ಬಡಿದನಂತೆ. ಆ ಗಂಡನ ಧೈರ್ಯವು ಎಷ್ಟೆಂದು ಹೇಳಲಿ. ಹೇ ಭಾನುಮತಿ, ಮೈದುನ, ಅಣ್ಣನ ಹಾಕಿನಿ ಎಂಬ ಕಣ್ಣಿನ ಸಲಿಗೆ ಸುಮ್ಮನಿರಬೇಕಾಯಿತು. ಭಾನುಮತಿ, ಭಾವ ಧರ್ಮಜ, ಅಮ್ಮ ಭಾನುಮತಿ, ಅಯ್ಯೋ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಎನ್ನೋಳು ಅಂತಃಕರಣೆಯೋ ದಯಮಾಡಲಿಲ್ಲ. ಭಾವ ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಬಿಡಿಸುತ್ತಾನೆಂದು ಹೇಳುವವರೆಗೂ ನಿನ್ನ ಪಾದವನ್ನು ಬಿಡುವುದಿಲ್ಲ. ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಿನ ಭಾವ ದಿವ್ಯ ಪ್ರಭಾವ. ಬನ್ನಿ
ಅಮ್ಮ ಭಾನುಮತಿ ಅಮ್ಮ ಭಾನುಮತಿ ಶಾಂತಿಯಿಂದ ಇರು. ತ್ರಿಲೋಕಕ್ಕೆ ವೀರನಾದ ಪಾರ್ಥನನ್ನು ಕಟ್ಟ ಕಳಿಸಿ ನಿನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಡುವೆನಮ್ಮ ಭಾನುಮತಿ. ಅಮ್ಮ ಭಾನುಮತಿ, ಭಾವ ಧರ್ಮಜ, ಒಂದು ವಾಕ್ಯಮೊಮ್ಮೆ ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಒಂದು ವೇಳೆ ಮೇಲ ಪರ್ವತವು ಚಲಿಸಿದರೆ ಚಲಿಸಬಹುದು, ಸಮುದ್ರವು ದಿಕ್ಕು ತಪ್ಪಿ ಬಂದರೂ ಬರಬಹುದು, ಕಾಡು ಕಲ್ಲಿನಲ್ಲಿ ಕಮ್ಮಳವು ಮೂಡಿದರೆ ಮೂಡಬಹುದು, ಆದರೆ ನಾನು ಆಡಿದ ಮಾತು ತಪ್ಪುವುದಿಲ್ಲಮ್ಮ ಭಾನುಮತಿ. ಇಗೋ ನಿನಗೆ ಕೊಡುವೆನು ಭಾಷೆಯನ್ನು, ಗುರುಗಳ ಸಾಕ್ಷಿಯಾಗಿ ನಿನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಡುವನಮ್ಮ ಭಾನುಮತಿ. ಶಾಂತಳಾಗಮ್ಮ ಕೌರವನ ಸತಿ. ನಿರ್ಜರರ ವೈರುವ ಚಟ ಸ್ಫುಟ ಪಟ ಪಟ ಕ್ರಮ ಸುಟಿ ಚಟ ಇಲ್ಲದ ಮಾಡುವ ಪಾರ್ಥ. ಓ ಅಗ್ರಜ, ಧರ್ಮಜನ ಮಾಡಿದ ಪ್ರತಿಜ್ಞೆಯಮ್ಮ ಕೇಳಿದೆಯಾ? ಕೇಳಿದನ ಅಗ್ರಜ. ಧರ್ಮಜನ ಆಜ್ಞೆಯ ಮೀರಿದೆ ಚಿಡಲ್ ಗರ್ಜನೆಯಂತೆ ಹುಚ್ಚು ಕೋಪವು ಹೇಗೆ ಸೈರಿಸಿಕೊಳ್ಳಲಿ? ಈ ಪಡಿವಿಪನಾದ ಧರ್ಮಜನ ಹೊಡೆದ ಕೆಡವಲಿಯೇ ತಿಂದು ನೀರು ಕುಡಿಯಲೆ. ಕಪಟತನದಿಂದ ನಮ್ಮ ರಾಜ್ಯವನ್ನು ಅಪಹರಿಸಿದ, ನಮ್ಮನ್ನು ಅರಣ್ಯಕ್ಕೆ ಕಳಿಸಿದ ಕೌರವನ ಸತಿ ಭಾನುಮತಿ ಬಂದು ಬೇಡಿಕೊಂಡರೆ ಪಡಿಯುಪತಿಯಾದ ಲಕ್ಷ್ಮೇಶ್ವರ ನಾಣೆ ನಿನ್ನ ಗಂಡನಂದು ಬಿಡಿಸಿಕೊಡಲು ಭಾಷವನ್ನು ಕೊಟ್ಟವರಲ್ಲ ಪಾರ್ಥ. ಅಹೋ ಅಗ್ರಜ, ಈ ಧರ್ಮಜನಮ್ಮ ಏನು ಮಾಡಿದರೆ ಸಿಟ್ಟು ತಿರದು ಗಕ್ಕನ ಈ ಧರ್ಮಜನಮ್ಮ ಒಡೆದ ಕೆಡವಲೆ ತಿಂದು ನೀರು ಕುಡಿಯಲೆ. ತಲೆ ಮಿದ ನಮ್ಮ ಕಡೆಗೆ ತೆಗೆದಿಟ್ಟ ಬಿಡಲೆ. ಅಯ್ಯೋ ಎನ್ನ ಕೋಪ ತಾಪಕ್ಕೆ ತಾಳಲಾರದ ಪಲ್ಲುಗಳ ಒಡೆಯು ನಡಿ ಧರ್ಮಜನ ಕ್ಷಣ. ಸೈನಿಸು ಕಾಮನಾದ ಅಣ್ಣ ಭೀಮಸೈನ ಧರ್ಮಗುಣಗಳ ಮಗನಿಸಬೇಕಾದರೆ 1000 ನಾಳಿಗಳ ಆದಿಶೇಷನಗಾದರೂ ಅಸಾಧ್ಯವಾಗಿ ತೋರುವುದು. ಅಹೋ ಅಗ್ರಜ, ಅನಿಜ ಅಣ್ಣನ ಮೇಲೆ ಕೋಪ ಬಂದು ತಾಳಬಾರ ಭೀಮ ಹರಿಪಗಲ ತಮ ಅನುಜಾದಿಗಳಿರ. ಅಗ್ರಜ, ಸೃಷ್ಟಿಯಾಳು ಶ್ರೇಷ್ಠರು ತಮ್ಮ ಸದ್ಗುಣಗಳನ್ನು ಬಿಡುವುದಿಲ್ಲ, ಅನ್ನರ ಗುಣವನ್ನು ಎಣಿಸುವುದಿಲ್ಲ. ಬಿಡಿಸಿ ತರುವುದೇ ಕಿರೀಟಿ ನಿನಗೆ ಜಾಗೃತಿಯಿಂದ ಜಾಗೃತಿಯಿಂದ ಬಿಡಿಸಿ ತರುವುದೇ ಕಿರೀಟಿ ಮೂರ್ತಿಯಲ್ಲಿ. ಅಗ್ರಜ, ನಿನ್ನ ಅಪ್ಪಲೆಯ ಪ್ರಕಾರ ಚಿತ್ರಶೈಲ ಬಂಧಿಸಿ ಕುರುಪತಿಯ ಶರಿಯನ್ನು ಬಿಡಿಸಿಕೊಂಡು ಬರಲಿಲ್ಲ. ಅಗ್ನಿಯಮ್ಮ ಕೂಡ ಅಲ್ಲ, ರಾಜ ಜಾಗೃತಿಯಿಂದ ಹೋಗಿ ಬಾ ತಮ್ಮ, ಇದೇ ನಿಮಗೆ ನೇಮ. ಗಂಧರ್ವ, ನಿನ್ನನ್ನು ನೀನು ಎಲ್ಲಿಗೆ ಹೋಗುವೆ? ಭ್ರಷ್ಟ, ಈಶ್ವರನ ಮರೆ ಒಕ್ಕರು ಬ್ರಹ್ಮನ ಸನ್ನಿಧಿಯಲ್ಲಿ ಅಡಗಿದರು. ನಿನ್ನ ಬಿಡುವುದಿಲ್ಲ ಗಂಧರ್ವ, ಬಿಟ್ಟು ಬಿಡುವ ನಿನ್ನ ಭೀಕರವ. ಹರ್ಷನೆಂಬ ಬಂಡ ಗಂಧರ್ವ ಎಂಬ ಕುಲ ಇವನ ನಿಮಗೆ ಕುಲವೈರಿ ಅಲ್ಲವೇ? ಕುಲವೈರ್ಯ ಅಲ್ಲ, ಆದರೂ ಚಿಂತಿಲ್ಲ, ನಮ್ಮ ಅಣ್ಣನ ಆಜ್ಞೆ ಆಗಿರುವುದು. ಇವನ ನನ್ನ ಬಿಡಿಸುವುದಕ್ಕೆ ಬಂದಿರುವಿಯಲ್ಲ, ನಿನಗೆ ಸುಲಭವಾದರ ಬುದ್ಧಿ ಇಲ್ಲ. ಇವನ ಗೋಷ್ಠ ನಿನ್ನ ಏತಕ್ಕೆ ಬೇಕ ಪಲ್ಗುಣ, ಮಾತಿನಲ್ಲಿ ಮಾತ್ರ ನಿಶಿಮ. ಎಲೈ ಗಂಧರ್ವನೆಂಬ ಅದವನೇ, ಅರ್ಜುನನೆಂಬ ಹತಮ, ಅಗ್ರಜನ ಆಜ್ಞೆ ಆಗಲ್ಲ. ಕುರುಪತಿಯ ಶರೀರವನ್ನು ಬಿಡಿಸಿಕೊಂಡು ಬಾ ಎಂದು ಎಲೆಗೆ ಆಜ್ಞೆಯನ್ನು ಕೊಟ್ಟಿರುವನು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಹನುಮ. ಬಳಿರ್ಯ ಎಲೈ ಭ್ರಷ್ಟ, ಬಳಿರ್ಯ ಎಲಯ ಅರ್ಜುನನೆಂಬ ಹತಮ, ಎಲೆ ಗಂಧರ್ವನೆಂಬ ಕುಲ ನಿನ್ನ ಒಡನೆ ಯುದ್ಧ ಏತಕ್ಕೆ? ಜಾಗೃತಿಯಿಂದ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ, ಮಾಡ ಎನ್ನೋಳ ತರ್ಕ. ಅದೇ ಪ್ರಕಾರವಾಗಿ ನಿಲ್ಲಲೇ ಹನುಮ. ಬಳಿ ಬಳಿರ್ಯ ಎಲೈ ಅರ್ಜುನನೆಂಬ ಪಾರ್ಥ, ಅಹೋ ಗಂಧರ್ವನೆಂಬ ಚಿತ್ರಸೇನೇ, ಯುದ್ಧ ನಿನ್ನ ಒಡನೆ ಯುದ್ಧ ಏತಕ್ಕೆ? ಇವನ ನನ್ನ ಬಿಡುವುದಿಲ್ಲವೆಂದು ಹೇಳುವುದಿಲ್ಲ. ಪತಿವ್ರತ ಸ್ತ್ರೀಯರು ಕಾಲುಂಗೃಷ್ಟದಿಂದ ಜಂಕಿಸಿದರೆ ಮಾತ್ರ ಇವನ ಪಿಜಂಡಿಗಳು ಕಟ್ಟುಗಳು ಬಿಡುವುದು. ಪಾರ್ಥ, ಚಿತ್ರಸೇನೇ, ಇನ್ನು ನಾನು ಹೋಗಿ ಬರುತ್ತೇನೆ, ನನಗೆ ಅಪ್ಪಣೆಯಮ್ಮ ದಯಪಾಲಿಸ ಪಾರ್ಥ.
ತ್ರಿಲೋಕದ ಭಕ್ತ ಜಾಗ್ರತೆಯಿಂದ ಹೋಗಿ ಬರುವಂತನಾದ ಗಂಧವನೇ ಮಹಾಸೂರನೇ ಬಳಿರಿ ಎಲ್ಲ ಈ ಸಾರಥಿ ನಮ್ಮ ಇಂದ್ರ ಪಟ್ಟಣಕ್ಕೆ ಚೋಟಿಯಿಂದ ರಥವನ್ನು ಬಿಡವಂತನಾದ ಸಾರಥಿ ಒಡಿಸಿ ದೈವರಿ ಜಾಗ್ರತೆ ಸಂಮಿಶ್ರದಂತಾಗಲಿರುವ ದ್ರೌಪದಿ ಜಾಗ್ರತೆಯಿಂದ ನಮ್ಮ ಅಣ್ಣನಿರುವ ಸ್ಥಳಕ್ಕೆ ಈ ಕೌರವ ನಮ್ಮ ಹದಮ ನಮ್ಮ ರಥದ ಹಾಕು ಸಾರಥಿ ಅತಿ ಜಾಗ್ರತೆ ಸಂಮಿಶ್ರದಂತಾಗಲಿರುವ ದ್ರೌಪದಿ 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 ಅಹೋ ಅಗ್ರಜನಾದ ಧರ್ಮನಂದನ ಅಹೋ ಇಂದ್ರನಂದನ ನಿನ್ನ ಅಪ್ಪಣೆಯ ಪ್ರಕಾರ ಚಿತ್ರಸೇನ ಬಂಧಿಸಿ ಈ ಕುರುಪತಿ ಸರಿಯಂ ಬಿಡಿಸಿ ನಿನ್ನ ಪಾದ ಪುಂಡರೀಕದವರು ತಂದು ಕೆಡಿಯುವರು ಅಹೋ ಅಣ್ಣ ಚಿತ್ರಸೈನ್ಯದಿಂದ ಬಂಧಿಸಲ್ಪಟ್ಟ ಪಿಚಂಡಿಯ ಗಂಟೆಗಳು ಪತಿರತಿಯ ಕಾಲಂಗೋಷ್ಠಿಯಿಂದ ಶಂಕಿಸಿದರೆ ಬಿಡುವುದಂತ ಅಣ್ಣ ಇದಕ್ಕೇನು ಮಾಡಿದ್ದೀರೋ ಯೋಚನ ದ್ರೌಪದಿ ಅಹೋ ಅಗ್ರಜ ಈಗ ನಾವು ಬನ್ನಿ ಮಹಾಂಕಾಳಿ ಪೂಜೆಯನ್ನು ಮಾಡಿ ಅವು ಅನುಜಾದಿಗಳಿರ ಓಹೋ ಅಗ್ರಜ ನಿನ್ನಷ್ಟದಂತಾಗಿರುತ್ತವ ನಮ್ಮ ಭೀಮಸೇನ ನಿನ್ನ ಗದೆಯನ್ನು ಕೊಡು ಅಪ್ಪ ಕಿರೀಟಿ ನಿನ್ನ ಬಿಲ್ಲು ಬಾಣಗಳನ್ನು ಕೊಡು ತೆಗೆದುಕೋ ಅಣ್ಣಯ್ಯ ಈ ನಮ್ಮ ಬಿಲ್ಲು ಬಾಣಗಳನ್ನು ಚಿಗಿರಿಯ ಚರ್ಮದಲ್ಲಿ ಎಡದಾಕಾರವಾಗಿ ಕಟ್ಟಿ ಮೇಲಕ್ಕೆ ಇಟ್ಟು ಬಿಡಿ ಬಂಗಿ ಮಹಾಂಕಾಳಿ ಅಮ್ಮ ತಾಯಿ ಧರ್ಮದೇವತೆ ಬನ್ನಿ ಮಹಾಂಕಾಳಿ ವನವಾಸದಲ್ಲಿ ತೊಳಲಿ ಬೆಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದೆವು. ನಿನ್ನಲ್ಲಿ ಹರಿಕೆ ಬೇಡಿಕೊಳ್ಳುವುದೇನೆಂದರೆ 1 ವರ್ಷ ಅಜ್ಞಾತವಾಸದೋಳು ಯಾವ ಎಡರು ತೊಡರು ಬಾರದಂತೆ ಕಾಪಾಡಿಕೊಂಡು ಬಾ ತಾಯಿ ಜಗನ್ಮಾತಾ ಬನ್ನಿ ಮಹಾಂಕಾಳಿ. ಈಗೋ ನಮ್ಮ ಬಿಲ್ಲು ಬಾಣಗಳನ್ನು ನಿನ್ನ ವಶ ಮಾಡಿದಳು. ದಾರು ಬಂದರೂ ಕೊಡಬೇಡ, ಅರ್ಜುನನ ಬಂದರು ಮಾತ್ರ ಕೊಡು. ವಾಯುಸುತನಾದ ಭೀಮೇಶನು ಬಂದರು ಕಾಲಕ್ಕೂ ವಶವಾಗಬಾರದೆಂದು ಬೇಡಿಕೊಳ್ಳುವ ತಾಯಿ ಸೌಖ್ಯಪರ ತಾಯಿ. ನಮ್ಮ ಅಣ್ಣನ ಆಡಿದವರು ಥರ ವಚನ ರಚನೆಯನ್ನು ಕೇಳಿದ್ಯಾ? ಸಾರಥೆ ಅಣ್ಣ ಧರ್ಮಭೂಪತಿ ಎಂಥ ಮಾತನ್ನಾಡಿದೆ. ಅರ್ಜುನನೇ ಮಾತ್ರ ವಶವಾಗಬೇಕು, ನಾನೇನ ನಿನ್ನ ಪಾಲಿಯ ಕೌರವನಾದನೇ ಹೇಗೆ? ಇದು ನ್ಯಾಯವೇ ಸರಿ? ಪರಿಪರಿಯಿಂದ ನಿಮ್ಮನ್ನು ನಂಬಿಕೊಂಡ ಬಂದಿದ್ದಕ್ಕೆ ಇಂಥ ನುಡಿಯನ್ನ ನುಡಿಯಬಹುದೇ? ಹೇ ಯಮಜಾತನೇ, ಅಥವಾ ನಾನೇ ಮೀರಿ ಕುಳಿತರ ಧಾವ ದೇವತೆಗಳ ಆಜ್ಞೆಯನ್ನು ಏನು ಮಾಡುವುದು? ಈ ಕೋ ನಿನ್ನ ಆಜ್ಞೆಯನ್ನು ದಾಟಿದೆ ಹೋಳಿ ಬಳಿದ ಸಾರಥಿ. ಈಗಲೇ ಎನ್ನ ಗದವನ್ನು ತೆಗೆದುಕೊಂಡು ಅಸ್ತಾವತಿಯ ಪಟ್ಟಣಕ್ಕೆ ಹೋಗಿ ಕುರುಕುಲ ವಂಶವೆಲ್ಲ ಸೆರೆ ಬಡಿಯುವೆ. ಆಗ್ರಜ ಹಿಂದಕ್ಕೆ ಆದರೆ ಕುಲಕಂಟಕನಾದ ಕೌರವನನ್ನ ಅರಿಗಿನ ಮನೆಯಲ್ಲಿ ಒಗಿಸಿ ಬೆಂಕಿಯನ್ನ ಹಚ್ಚಿದ ಕಾಲದಲ್ಲಿ ಈ ಅರ್ಜುನರ ಅಥವಾ ಅವ ಯಮದಾತನೇ ಇಡಂಬಾಸೂರನೆಂಬ ಕೂಳ ರಕ್ಕಸನ ನುಂಗುವನಂದ ಬಂದಾಗ ನಿಮ್ಮೆಲ್ಲಾರನ್ನ ಕಡೆಗೆ ತಂದವನು ನಾನು. ಆತದ ಏಕಚಕ್ರಪುರದಲ್ಲಿ ಸೋಳ ನಮ್ಮ ರಕ್ಕಸನ ಅಂತರಿಕ್ಷದಕ್ಕೆ ಆರಿಸಿ ಬಂದವನು ನಾನು. ಮತ್ತೆ ಪಾಂಡವನು ಯಮಜಾತನೇ. ಪಾಂಚಾಲ ನಗರದಲ್ಲಿ ದ್ರುಪದ ರಾಯಣ್ಣ ಪಟ್ಟಣಕ್ಕೆ ಮೂರ್ತಿ
ದ್ರೌಪದಿ ಹಾಕಿದ ಕಾಲದಲ್ಲಿ ಸಕಲ ದೇಶ ಬರದಿಂದ ಹೆಮ್ಮರದಿಂದ ದಿಕ್ಪಾಲು ಮಾಡಿ ಬಂದವನು ನಾನು. ಆಗ್ತದ ಘೋಷ ಯಾತ್ರೆಗೆ ಬಂದ ಚಿತ್ರನ ಸೈನಟ ಸಂಘರ್ಷ ಪಾರ್ಥನಿಗೆ ಬೆಂಬಲವಾಗಿ ಹೋಗಿ ಸಕಲ ದೇಶರನ್ನು ಹೆಮ್ಮರದಿಂದ ದಿಕ್ಪಾಲು ಮಾಡಿ ಬಂದವನು ನಾನು. ಆಗ್ತದ ಹಿಂದಕ್ಕೆ ಅರಣ್ಯದಲ್ಲೇ ದ್ರೌಪದಿನ ಬರಿಬರಿಯಿಂದ ಭಂಗಪಡಿಸಿದ ದುಷ್ಟ ಸೈನ್ಯವನನ್ನು ರಥದ ಮುಂಭಾಗದ ಕಂಬಕ್ಕೆ ತಂದು ಬಿಗಿದವನು ನಾನು. ಈ ಮತ್ತೆ ಪಾಂಡವನು ಆಗ್ತದ ಮಣಿಗಳಾದ ದ್ರೌಪದಿಗೆ ಸೌಗಂಧಿಕ ಪುಸುವ ತರವೇ ಆಳದಲ್ಲಿ ಜಟಾಸೂರ ನಮ್ಮ ಕೊಂದು ಬಂದವನು ನಾನು. ಈ ನರನ ಕಾಮಿಕ ವನದಲ್ಲಿ ಕಿಮ್ಮೀರ ನಮ್ಮ ರಕ್ಕಸನ ಸರ್ರನ ಶೀಳ ಅಂತರಿಕ್ಷಕ್ಕೆ ಆರಿಸಿದವನು ನಾನು. ಸಾಸಿಯ ಆಗ್ತದ ಹಿಂದಕ್ಕೆ ನಮ್ಮ ಜನನಿಯಾದ ಕುಂತಿ ದೇವಿ ಗಜಗೌರವಿ ರಥವಮ್ಮ ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುರುಷ ಮೃಗವನ್ನು ತಂದು ಕೊಟ್ಟವನು ನಾನು. ಮತ್ತೆ ಪಾಂಡವನು ಆಗ್ತದ ಒಂದೊಂದು ಸಮಯದಲ್ಲಿ ಬಂದ ಕುಂದಳನ್ನು ಪರಿಹರಿಸಿದೆ ಅನಿಲಾನಂದನ್ನು ಅರಿಯದೆ ಇದರ ಭೇದವನ್ನು ಹುಡುಕಬಹುದೇ? ಓಹೋ ಯಮಜಾತನೇ, ಈ ವೃಕ್ಷದಲ್ಲಿರುವ ಧನುರ್ಬಾಣಗಳ ಪ್ರಾರ್ಥನೆಗೆ ಕೊಟ್ಟು ಎಲ್ಲಿಗೆ ಕೊಡುವುದರ ಕಾರಣವೇನು? ಈಗಲೇ ಬನ್ನಿ ಮರವನ್ನು ಬುಡಮೇಲಾಗಿ ಕಿತ್ತೆ ದೊಡ್ಡದಾದ ಒಂದು ಗುಡ್ಡದ ಬಂಡ ಮೇಲೆ ಗಸಗಸನ ಗಂಧವೊಮ್ಮುತ್ತದೆ. ಹಂಗಕ್ಕೆ ಲೇಪಿಸಿರುವ ಕಾರಣ ನನ್ನಲ್ಲಿ ಏನಾದರೂ ಕಡಿಮೆ ಆಗಿದೆ ಹೇಗೆ? ಆಗ್ತದ ಈ ಧನುರ್ಬಾಣಗಳ ಭೀಮೇಶನ ಬಂದು ಕಾಯ್ದಿರಲಿ ಅಬ್ಬರಿಸಿ ಹೀರೆಬೊಬ್ಬರಿಯನ್ನಿಟ್ಟು ದಿಟ್ಟ ತರದಿಂದ ಅಷ್ಟಿದ್ದಕ್ಕೆ ಪಾಲಕರನ್ನು ಲಕ್ಷದೆ ಈ ಉರುತ್ತರಾಸ್ತ್ರವೊಮ್ಮ ಇತ್ತೀನಿ ಎನ್ನ ಕರವೊಮ್ಮ ಹಿಡಿಯ ಸಮರ್ಥರ್ತೀರಿ ಈಗಲೇ ಬರಬೇಡ ಅಣ್ಣಯ್ಯ. ತಮ್ಮ ಭೀಮಸೇನ ನೀನು ಕದನ ಬಂದರೆ ಕಾಲು ಕೆದರಿ ನಿಲ್ಲುತ್ತಿ. 1 ವರ್ಷ ಅಜ್ಞಾತ ವಾಸದವಳು ಏನಾದರೂ ಕಾರ್ಯಭಾಗದಲ್ಲಿ ಅಪಾಯ ಸಂಭವಿಸಿದರೆ ನೀನು ಹಾಗೆ ತಡೆಯುವನೆಲ್ಲವನ್ನು ನಿನಗೆ ಗದಿಯನ್ನು ಕೊಡಬೇಡವೆಂದು ಹೇಳಿದೆ. ಇಷ್ಟರ ಮ್ಯಾತಿಗೆ ಎನ್ನ ಮೇಲೆ ಸಿಟ್ಟ್ಯಾತಕ್ಕೆ 1 ವರ್ಷ ಅಜ್ಞಾತ ವಾಸ ತದನಂತರ ಶ್ರೀಮನ್ ನೀಲಕಂಠನ ದಯದಿಂದ ಅತಿನಾವಧಿ ಸೌಭಾಗ್ಯವಂ ಧರ್ಮದಿಂದ ವಶ ಮಾಡಿಕೊಳ್ಳೋಣ. ತಮ್ಮ ಸೋದರ, ನೀನೇ ಇಷ್ಟು ಕೋಪಮಂ ತಾಳಿ ಕುಳಿತರೆ ನಿನ್ನಗೆ ಹೇಳರು ಯಾರು? ನಿನ್ನ ಗಲ್ಲವಂ ಬಿಡಿದು ಬೇಡಿಕೊಳ್ಳುವೆನು. ಸ್ವಲ್ಪ ಕಾಲ ಸೈರಿಸು ಭೀಮ ರಿಪುಕುಲೋತ್ತಮ. ಓಹೋ ಅಣ್ಣಯ್ಯ, ನಿನ್ನೋಳ ಗುಡಿಗಿಸಿ ಎಡರುಡುಗಳನ್ನು ನುಡಿದಿದ್ದು ತಪ್ಪಾಯಿತು. ನಾನು ಆಡಿದ ಕಟಾಕ್ಷವನ್ನು ಶ್ರಮಿಸಿಬಿಡು ಅಣ್ಣ. ರಾಜಾಗ್ರಿ ಅಣ್ಣ. ಶಾಂತನಾಗ ಭೀಮಸೇನ. ಅನುಜಾದಿಗಳಿರ ಮಚ್ಚನಗರಕ್ಕೆ ಹೋಗೋಳು ನಡ್ರಿ ತಮ್ಮಗಳಿರ. ಕರ್ಕಮರೆ
ನೋಡೋಣ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕರುಣೆ ಕಂದನ ನಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಏನು ಅರಿಯದ ಬಾಲಕನ ತಂದೆ ಕಾಯೋ ಯನಮಾನ ಬಾಬಾರ ಗಜವದನ ನಿನ್ನ ನಂಬಿ ಬಂದೆನ ನಾನ ಸೊಲಾನ್ಸ್ ದೇವ ತಾವುಗಳೊಂದಿಗೆ ಗುಡಿ ಗೆದ್ದು ಗಡುರವಸದಿಂದ ಬಂದವರನ್ನು ದಾರೊಂದಿಗೆ ದೇವ ದಿವ್ಯ ಪ್ರಭಾವ ಬಹಳ ಈ ಮನ್ನವ ದೇವ ಶತ ಸ್ಫುಟದೊಳ್ಳ ತಂಡ ಬಟನ್ನ ಒಡೆದೇಳುವ ಸಿಡಲ್ಲನು ಸಿಂಹ ಗರ್ಜನೆಯಂತೆ ಧನಶ್ಚಂಕಾರ ನಮಗೈದ ಧನುರ್ಪಟ ವಿರಾಟನ ಪಟ್ಟಣದೊಳ ದೇವಾ ನಿಟ್ಟಲ ತಟಗಟುತಕರ ಸಂಪುಟನಾಗಿ ಬಂದೂರ ಬಲಾಂಕಿತನಂ ದಾರನ್ನ ಮಾತನಾಡಿಸುವ ನೀನು ರಾವಣನಯ್ಯ ಬಟಬಟ ದೇವಾ ನಾವು ದಾರಂದರೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ನನ್ನ ಹೆಂಡತಿ ಬದುರತೆಯಿಂದ 6 ತಿಂಗಳು ತವರ ಮನೆಯಲ್ಲಿ ಬಿಡಬಾರದು, ಬಿಟ್ಟರು ಚಿಂತೆಯಿಲ್ಲ ವಾರಕ್ಕೆಮ್ಮ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು, ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನಿಡಿಯಬೇಕು, ಅಂತ ಗುರುವಿನ ಪಾದವನ್ನಿಡದ ಸಂತ ಸಾರಥೆಂದು ಕರೆಯುತ್ತಾರೆ ದೇವಾ, ಹೇಳಿಕೊಂಡವರ ವೇಗ ತಮ್ಮ ನಾಮಾಂಕಿತವ ಹೇಳಿಯೇ ಎಲ್ಲ ಈ ಸಾರಥಿ ನಾವು ದಾರಂದರೆ ಯಾರು ದೇವಾ ಚಂಡ ಪ್ರಚಂಡ ಭುಜ ಬಲೋರ್ದಂಡ ಕಂಡನ ತೋಳ ಮುಂಕುಂಡ ಅಂಡಲೆದ್ದ ಬರುವ ಮಂಡಲೀಕರ ಮಂಡಗಳನ್ನು ಬಳಿಯ ಎನ್ನಕರ ಪುಂಡರೀಕ ತೋಳ ಮೆಳೆಯುವ ಗದಾರ್ದಂಡದಿಂದ ಅಪ್ಪಳಿಸುವ ಭುಜ ಬಲೋರ್ದಂಡ ವ್ಯಾಘ್ರನಂತೆ ಉದ್ಘಟಿಸುವ ಕೋಪ ಮತ್ನಾಸಕಾಗ್ರದೊಳ್ಳ ಒಳೆಯುವ ಎನ್ನಯ ಕೋರ್ಬಿಗೆಯ ಕೂರ್ಮನು ಕುಗ್ಗಿದನು ಆದಿಶೇಷನ ತಲೆ ಬಾಗಿದನ ದಿಗ್ಗಂತಗಳು ಎಲ್ಲ ಸಾರಥಿ ಕಾಲಾರಿಗಳುಳ್ಳ ಶೀಲ ಪ್ರಭಾವನಂತೆ ಗುಡಿಗಿಸಿ ಸಿಂಹ ಬೊಬ್ಬೆಯನ್ನಿಟ್ಟರೆ 56 ದೇಶಾಧಿಪರು ಎತ್ತಲಡಿಗೆಕೊಂಡು ಹೋದರು. ಎಲ್ಲ ಸಾರಥಿ
ಈ ಜಗತ್ತು ವಲಯದೊಳ್ಳ ಮಿಗಿಲಿನ ಕ್ಷತ್ರಿಯರ ವಂಶಕ್ಕೆಲ್ಲ ಎದೆ ಸೂಲನಂತೆ ಒಪ್ಪುವ ಆಕೆ ರಾಜನ ಪುತ್ರ ಸದಮಲ ಪವಿತ್ರ. ಮಾಳವಿ ಅಮ್ಮನವರ ಗರ್ಭದೊಳ್ಳು ಹುಟ್ಟಿ ಮಹಾದೇವನ ಪೂಜೆಯನ್ನು ಎಡೆಬಿಡದೆ ಮಾಡುವ ಸುಧಿಷ್ಣ ದೇವಿಯ ಸಹೋದರ ಓ ಬಂಧೋರ ಬಲ ಸತ ಸಿಂಹ ಶಕ್ತಿ ಉಳ್ಳ ವೀರಾತಿ ವೀರ ಗಂಡಗಲಿ ಕೀಚಕ ಮಹಾ ರಾಜನಿಂದ ತಿಳಿಯಲ ಈ ಸಾರತೆ ತಮ್ಮ ಇಷ್ಟದಂತಾಗಲಿ ದೇವ. ವೀರಾದಿ ವೀರನಾದ ಕೀಚಕ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಬಹಳರಿಯೇ ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿನ ದಿನ ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಯ ರಾಣ್ಯವಾಸಕ್ಕೆ ಹೋಗುವ ಕಾರಣ ಬರೋಣವಾಯಿತು ಸಾರಥಿ. ತಿಳಿಯುತ್ತೆ ನಮ್ಮ ಸಂಗತಿ ಒಳ್ಳೇದು ಹೋಗದೆ ಮುಂದೇನ ಸಂಗತಿ? ಬಹಳೆ ಒಳರಿಯ ಎಲ್ಲ ಈ ಸಾರಥಿ ಹೋಗದೆ ಅತಿ ಚಮತ್ಕಾರದಿಂದ ಮೆರೆಯುವ ಹೊಸ ಸಂಧಾನಕ್ಕೆ 9 ಅಶ್ವಂಗಳನ್ನು ಬಂಧಿಸು ಪ್ರಥಮ ತಂದು ಬಹಳರಿಯ ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಯ ಅರಮಂದಿರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತವನಾಗ ಸಾರಥಿ ಅತಿ ಜಾಗ್ರತೆ. ಸುನಿಷ್ಠಾದೇವಿ 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 ಬಹಳ ಬಳಿರಿಯ ಎಲ್ಲ ಈ ಸುಬ್ರದೊಳ್ಳ ಪ್ರಬುದ್ಧನಾದ ಎಲ್ಲ ಈ ಸೂತ ದೇವಾ ವಿಪರೀತ ಅದೇನು ದೇವಾ? ಇವತ್ತಿನ ದಿನ ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಯ ಸಭಾ ಸಂಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ. ಅದೇನು ದೇವಾ? ಎಲ್ಲ ಸಾರಥಿ ಹೋಗದೆ ಎತ್ತ ನೋಡಿದರೆ ರಮ್ಯತರವಾದ ಉದ್ಯಾನವನಾದಿಗಳು ಚಿತ್ರ ವಿಚಿತ್ರ ತರನಾದಿ ಪುಷ್ಪ ಗೊಂಚಲಗಳಿಂದಲೇ ಪರಿಶೋಭಿಸುವವು. ಇದು ಏನು ಪಾರ್ವತಿ ನಾಥನಾದ ಪರ ಶಿವನ ವಾಸ ಮಾಡುವ ಕೈಲಾಸವೋ ದೇವೇಂದ್ರನ ಹರಮಂದಿರವೋ? ಎತ್ತ ನೋಡಿದರೆ ವಜ್ರ ವೈಡೂರ್ಯಗಳಿಂದಲೇ ಪರಿಶೋಭಿಸುವವು. ಎಲ್ಲ ಸಾರಥಿ ಇದೆಲ್ಲ ಇರಲೇ ವೀರಾದಿ ವೀರ ಗಂಡುಗಲಿ ಕೀಚಕ ಮಹಾರಾಜನ್ನು ಬಂದು ಮಹಾದ್ವಾರದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕಯ್ಯಳಾದ ಸುಧಿಷ್ಣ ದೇವಿಗೆ ಪೇಳುವಂತವನಾಗು ಸಾರಥಿ. ಹೋಗಿ ನಿಮ್ ಜಾಗ್ರತೆ ಸಂಶಯದಂತಾಗಲಿ ಹೋಗದೆ ಈ ಮೇಡವನ್ನು ಅಲಂಕರಿಸಿ ಜಾಗ್ರತೆ. ಬಂಡಾಳು ಕರ್ಲಿಂಗಪ್ಪ ಇವರು ಕೀಚಕನ ಪಾತ್ರಕ್ಕೆ ಸುಂದರವಾದ ಪುಷ್ಪಮಾಲೆಯನ್ನು ಆಯ್ಕೆ ಮಾಡಿರುತ್ತಾರೆ. ಸರ್ ಹಂಗೆ ಬರ್ತಾರೆ ಮಹಾದೇವ ದೇವ ಮಹಾದೇವ ನೇಡು ದಯಾ ಭಾವ ದೇವ ಮಹಾದೇವ. ಮಂಗಳ ಚೇತ ಸುಗುಣ ಪೂಜಿತ ಮಂಗಳ ಚರಿತ ಸುಗುಣ ಪೂಜಿತ ಭೃಂಗಿ ವಂದಿತ ಪಾವನ ಚರಿತ
ಸೋಮನ ದೇವ ಮಹಾದೇವ ದೇವ ಮಹಾದೇವ ಭೀಕರ ತಾಂಡವ ನೃತ್ಯವ ನಾಡೆ ದಕ್ಷ ಬ್ರಹ್ಮನ ಶಿರವ ಚೆಂಡಾಡೆ ಭೀಕರ ತಾಂಡವ ನೃತ್ಯವ ನಾಡೆ ದಕ್ಷ ಬ್ರಹ್ಮನ ಶಿರವ ಚೆಂಡಾಡೆ ಭಕ್ತವ